Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Please turn your Bible to Gospel according to Matthew 6th chapter. We will read verse 33. ನಿಮ್ಮ ಬೈಬಲ್ಗಳನ್ನು ಮತ್ತಾಯನು ಬರೆದ ಸುವಾರ್ತೆಗೆ ತಿರುಗಿಸಿ 6ನೇ ಅಧ್ಯಾಯ ನಾವು 33ನೇ ವಾಕ್ಯವನ್ನು ಓದಿಕೊಳ್ಳೋಣ. But seek ye first the kingdom of God and his righteousness, and all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. I've been teaching about kingdom of God on Tuesdays. ಮಂಗಳವಾರ ದಿನಗಳಲ್ಲಿ ದೇವರ ರಾಜ್ಯದ ಬಗ್ಗೆ ನಾನು ಕಲಿಸ್ತಾ ಇದ್ದೇನೆ. Here Jesus is addressing the covenant people. You seek the kingdom of God and his righteousness, all these things shall be added unto you. ಇಲ್ಲಿ ಯೇಸು ಸ್ವಾಮಿ ಒಡಂಬಡಿಕೆಯ ಜನರಿಗೆ ಆತನು ಹೇಳ್ತಾ ಇದ್ದಾನೆ, ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಟ್ರೆ ಅವೆಲ್ಲವೂ ನಿಮಗೆ ಕೂಡಿಸಲ್ಪಡುವವು. What he meant, all these things shall be added unto you. ಇವೆಲ್ಲವೂ ನಿಮಗೆ ಕೂಡಿಸಲ್ಪಡುವವು, ಸೇರುವವು ಅಂತ ಹೇಳಿದಾಗ ಆತನು ಏನ್ ಅರ್ಥ ಕೊಟ್ಟ? They were worried about what to eat, what to wear, what to drink. ಜನರು ಆವಾಗ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹಾಕೊಳ್ಬೇಕು ಅಂತ ಚಿಂತೆ ಪಡ್ತಾ ಇದ್ರು. They were worried about the basic needs of life. ಜೀವನದ ಬಹಳ ಸಾಮಾನ್ಯವಾಗಿರುವಂತ ಎಲ್ಲ ಬೇಡಿಕೆಗಳ ಬಗ್ಗೆ ಅವರು ಬಹಳ ಚಿಂತೆ ಮಾಡ್ತಾ ಇದ್ರು. Your heavenly Father knows all those things. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಪರಲೋಕದ ತಂದೆಗೆ ಅವೆಲ್ಲವೂ ತಿಳಿದಿದೆ. The others, those who don't know God, they go behind all those things. ಮತ್ತು ಯಾವ ಜನರಿಗೆ ದೇವರು ಗೊತ್ತಿಲ್ಲವೋ ಅವರು ಇಂತಹ ವಿಷಯಗಳ ಹಿಂದೆ ಓಡ್ತಾರೆ. You have only one thing to do. ನಿಮಗಂತೂ ಮಾಡುವುದಕ್ಕಾಗಿ ಒಂದೇ ಒಂದು ವಿಷಯ ಇದೆ. Seek ye first the kingdom of God. ಅದೇನೆಂದರೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. What to do? How we can do it? ನಾವು ಹೇಗೆ ಮಾಡಬಹುದು? When you accept Jesus Christ as your Savior, He comes in your heart. ಯಾವಾಗ ನೀವು ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತೀರೋ ಆತನು ನಿಮ್ಮ ಹೃದಯದಲ್ಲಿ ಬರ್ತಾನೆ. You are born in His kingdom. ನೀವು ಆತನ ರಾಜ್ಯದಲ್ಲಿ ಹುಟ್ಟಿದಿರಿ. He is not only a Savior, He is your Lord. ಆತನು ರಕ್ಷಕನು ಮಾತ್ರವಲ್ಲದೆ ಆತನು ನಿಮ್ಮ ಕರ್ತನು ಕೂಡ. He is a ruler. ಅದರ ಅರ್ಥ ಆತನು ದೊರೆಯಾಗಿದ್ದಾನೆ. His will should be done in our life. ಆತನ ಚಿತ್ತವು ನಮ್ಮ ಜೀವನದಲ್ಲಿ ನೆರವೇರಬೇಕು. That is why Jesus taught us in the Lord's Prayer, pray, let thy will be done in earth as it is in heaven. ಅದಕ್ಕಾಗಿಯೇ ಯೇಸು ಸ್ವಾಮಿ ನಮಗೆ ಪರಲೋಕದ ಪ್ರಾರ್ಥನೆಯಲ್ಲಿ ಕಲಿಸ್ಕೊಟ್ರು ಏನಂದ್ರೆ, ಈ ರೀತಿಯಲ್ಲಿ ಪ್ರಾರ್ಥಿಸಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Hallelujah. Hallelujah. His will in heaven is prosperity, health, peace, holiness. All these things should happen today in the earth, in our life. ಆತನ ಚಿತ್ತವು ಪರಲೋಕದಲ್ಲಿ ಅಭಿವೃದ್ಧಿಯಾಗಿದೆ, ಒಳ್ಳೆ ಆರೋಗ್ಯವಾಗಿದೆ, ಪರಿಶುದ್ಧತೆಯಾಗಿದೆ. ಅದೆಲ್ಲವೂ ಇವಾಗ ನಮ್ಮ ಜೀವನದಲ್ಲಿಯೂ ನಡೆಯಬೇಕು. When His will is done in our family will be like a heaven in this earth. ಆತನ ಚಿತ್ತವು ನಮ್ಮ ಕುಟುಂಬದಲ್ಲಿ ನಡೆದಾಗ ನಮ್ಮ ಕುಟುಂಬಗಳು ಈ ಭೂಮಿಯಲ್ಲಿ ಪರಲೋಕ ಇದ್ದ ಹಾಗೆ ಇರುವವು. Hallelujah. Hallelujah. In spirit we are born again. We are in the kingdom of God. ಆತ್ಮದಲ್ಲಿ ನಾವು ನೂತನ ಸೃಷ್ಟಿಯಾಗಿದ್ದೇವೆ, ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ. But this mind has to change. ಆದ್ರೆ ಈ ಮನಸ್ಸು ಬದಲಾಗಬೇಕು. That's why Paul says, ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, do not be conformed to this world, but be ye transformed by the renewing of your mind. He says in Romans 12:2. ಅದಕ್ಕಾಗಿ ಪೌಲನು ರೋಮ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ, ಆದರೆ ವಾಕ್ಯದ ಮೂಲಕ ನಿಮ್ಮ ಮನಸ್ಸುಗಳನ್ನು ನೂತನ ಪಡಿಸುವುದರ ಮೂಲಕ ಮಾರ್ಪಾಟು ಹೊಂದಿರಿ. Hallelujah. We need a kingdom mentality. ನಮಗೆ ದೇವರ ರಾಜ್ಯದ ಒಂದು ಮನಸ್ಸು ಬೇಕು. ದೇವರ ರಾಜ್ಯದ ಹಾಗೆ ನಾವು ಯೋಚಿಸಬೇಕು. Please turn your Bible to book of Proverbs. ನಿಮ್ಮ ಬೈಬಲ್ಗಳನ್ನು ಜ್ಞಾನೋಕ್ತಿಗೆ ತಿರುಗಿಸಿ. 4th chapter. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ verse 23. 23ನೇ ವಾಕ್ಯ. Keep thy heart with all diligence,
for out of it are the issues of life. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. Hallelujah. Hallelujah. Keep your heart with all diligence. Guard your heart with all diligence. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ. You know, when it says in spirit we are a new creation, ಯಾವಾಗ ಹೇಳ್ತಿದೆ ನಾವು ಆತ್ಮದಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ our ಅಂತ, soul needs a change. ನಮ್ಮ ಪ್ರಾಣಕ್ಕೆ ಬದಲಾವಣೆ ಬೇಕು. So when it talks about heart here, it talks about our soul. ಇಲ್ಲಿ ಹೃದಯವನ್ನು ಕಾಪಾಡಿಕೋ ಅಂತ ಹೇಳಿದಾಗ ನಮ್ಮ ಪ್ರಾಣದ ಬಗ್ಗೆ ಮಾತಾಡ್ತಿದೆ. Hallelujah. Hallelujah. Bible says in Matthew 12:35. ಮತ್ತಾಯ 12ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತದೆ. Matthew 12:35. ಮತ್ತಾಯ 12ನೇ ಅಧ್ಯಾಯ 35ನೇ ವಾಕ್ಯ. A good man out of the good treasure of the heart bringeth forth good things. An evil man out of evil treasure bringeth forth evil things. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. Hallelujah. Hallelujah. You know, a good man, you know, if he has a good things in heart, good things will come out of his mouth. ಒಬ್ಬ ಒಳ್ಳೆಯ ವ್ಯಕ್ತಿಯ ಮನಸ್ಸೊಳಗೆ ಒಳ್ಳೆಯ ವಿಷಯಗಳು ಇದ್ರೆ ಬಾಯಿಂದ ಒಳ್ಳೆಯದೇ ಬರ್ತದೆ. So we have to guard our heart. That is very important. ನಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಬೇಕು, ಅದು ಬಹಳ ಮುಖ್ಯ. Issues of life means health, wealth, holiness, promotion, all that related to our spirit, soul and body. ಒಳ್ಳೆಯ ವಸ್ತುಗಳು ಅಂತ ಹೇಳಿದಾಗ ಅದೇನಂದ್ರೆ ನಮ್ಮ ಒಳ್ಳೆಯ ಅಭಿವೃದ್ಧಿ, ಆರೋಗ್ಯವು, ಶಾಂತಿ, ಸಮಾಧಾನ, ಸಂತೋಷ ಎಲ್ಲವೂ ಒಳ್ಳೆಯದು. Everything depends on what is in your heart. ಇದೆಲ್ಲವೂ ನಮ್ಮ ಹೃದಯದೊಳಗೆ ಏನಿದೆ ಅಂತ ಅದರ ಮೇಲೆ ಆಧಾರಗೊಳ್ತದೆ. And you have a responsibility to take care of your heart. ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಬೇಕು ಅನ್ನುವ ಜವಾಬ್ದಾರಿ ನಿಮಗಿದೆ. Protect from all evil things. ಎಲ್ಲ ದುಷ್ಟ ಕಾರ್ಯಗಳಿಂದ ನಿಮ್ಮ ಹೃದಯವನ್ನು ಕಾಪಾಡಬೇಕು. There's one version says, ಇನ್ನೊಂದು ತರ್ಜುಮೆ ಹೇಳ್ತಿದೆ, guard your heart with all diligence, out of it comes the springs of life. ಜಾಗರೂಕತೆಯಿಂದ ನಿಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಳಿರಿ, ಅದರೊಳಗಿಂದ ಜೀವದ ಬುಗ್ಗೆಗಳು ಹರಿಯುತ್ತವೆ. ESV says this. ESV ಎನ್ನುವ ಇನ್ನೊಂದು ತರ್ಜುಮೆ ಹೇಳ್ತದೆ, Means the source of life is in your heart. ಅರ್ಥ ಏನಂದ್ರೆ ನಿಮ್ಮ ಜೀವನದ ಒಂದು ಮೂಲವೇ ನಿಮ್ಮ ಹೃದಯವಾಗಿದೆ. I have read in one book, in Canada, the water was contaminated, people are falling sick. ನಾನು ಒಂದು ಪುಸ್ತಕದಲ್ಲಿ ಓದಿದೆ ಒಂದು ಘಟನೆ. ಕ್ಯಾನಡಾ ಎನ್ನುವ ದೇಶದಲ್ಲಿ ಅಲ್ಲಿ ನೀರು ಬಹಳ ಹೊಲಸಾಗಿತ್ತು. ಆ ನೀರನ್ನು ಕುಡಿಯುವಂತ ಜನರು ಅಲ್ಲಿ ಕಾಯಿಲೆಗೆ ಬೀಳ್ತಾ ಇದ್ರು. Government appointed one Dr. Lillian, go and find out what is the cause for this water contamination. ಅದಕ್ಕಾಗಿ ಸರ್ಕಾರವು ಒಬ್ಬ ಡಾಕ್ಟರ್ ಅನ್ನು ನೇಮಕ ಮಾಡಿದ್ರು, ಲಿಲಿಯನ್ ಅಂತ. ಅವ್ರಿಗೆ ಹೋಗಿ ಹೇಳಿದ್ರು, ಈ ಒಂದು ನೀರು ಯಾಕೆ ಹೊಲಸಾಗ್ತಾ ಇದೆ, ಕಾರಣ ಏನು ಅಂತ ಹುಡುಕ್ರಿ. Why people are falling sick? ಯಾಕೆ ಜನರು ಕಾಯಿಲೆಗೆ ಬೀಳ್ತಾ ಇದ್ದಾರೆ. She went with the team and cross-checked it. Where the spring starts, she went to the mountain. ಅವಳು ಒಂದು ಟೀಮ್ ಜೊತೆ ಹೋಗ್ಬಿಟ್ಟು ಹುಡುಕ್ತಾಳೆ, ಎಲ್ಲಿಂದ ಈ ನೀರು ಬರ್ತಾ ಇದೆ, ಯಾವ ಬೆಟ್ಟದಿಂದ ಆ ಬುಗ್ಗಿಗಳು ಹರಿತಾ ಇದ್ದಾವೆ. She found out right at the top, 4 pigs fell down and died. Where the source begins, that place. ಅವಳು ನೋಡ್ತಾಳೆ, ಆ ಬೆಟ್ಟದ ಮೇಲೆ ಎಲ್ಲಿಂದ ಆ ನದಿಗಳು, ಆ ಬುಗ್ಗೆಗಳು ಪ್ರಾರಂಭವಾಗ್ತವೋ ಅಲ್ಲಿ 4 ಹಂದಿಗಳು ಸತ್ತು ಬಿದ್ದಿದ್ದವು. They removed the 4 pigs, then the water became clean. ಆ 4 ಹಂದಿಗಳ ಒಂದು ಶವವನ್ನು ತೆಗೆದುಹಾಕಿದ್ಮೇಲೆ ಆ ನೀರು ಮತ್ತೆ ಸ್ವಚ್ಛವಾಯಿತು. So what is in your heart will decide what is going to happen outside. ಆದ ಕಾರಣವೇ ನಿಮ್ಮ ಹೃದಯಗಳಲ್ಲಿ ಏನಿದೆಯೋ ಅದೇ ಹೊರಗಡೆ ಏನೆಲ್ಲ ಆಗ್ತಿದೆ ಅಂತ ನಿರ್ಧಾರ ಮಾಡ್ತವೆ. Bible says, as a man thinketh in his heart, so is he. ಬೈಬಲ್ ಹೇಳ್ತಿದೆ, ಒಬ್ಬ ಮನುಷ್ಯನು ತನ್ನ ಹೃದಯದಲ್ಲಿ ಯೋಚಿಸುವ ಪ್ರಕಾರವೇ ಆತನು ಆಗಿರ್ತಾನೆ. What you think in your heart will decide your future. ನಿಮ್ಮ ಹೃದಯಗಳಲ್ಲಿ ಏನ್ ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. The same verse, Good News Bible says like this. ಗುಡ್ ನ್ಯೂಸ್ ಬೈಬಲ್ ಅಲ್ಲಿ ಇದೇ ವಚನವನ್ನು ಬೇರೆ ರೀತಿಯಲ್ಲಿ ಹೇಳ್ತಿದೆ. Guard your heart with all diligence,
Your life is shaped by your thoughts. ಗುಡ್ ನ್ಯೂಸ್ ಬೈಬಲ್ ಅಲ್ಲಿ ಹೀಗೆ ಹೇಳ್ತಿದೆ ಏನಂದ್ರೆ ನಾನು ತರ್ಜುಮೆ ಮಾಡಿ ಹೇಳ್ತೇನೆ. ನಿಮ್ಮ ಹೃದಯಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ ಮತ್ತು ನಿಮ್ಮ ಜೀವನವು ನಿಮ್ಮ ಆಲೋಚನೆಗಳ ಮೂಲಕವೇ ರೂಪಿಸಲ್ಪಡ್ತದೆ. What is shaping your life? ನಿಮ್ಮ ಜೀವನವನ್ನು ರೂಪಿಸುವುದಂದ್ರೆ ಏನು? What is your life going to be? ನಿಮ್ ಜೀವನ ಹೇಗೆ ಇರ್ತದೆ ಮುಂದೆ? You want success? Do you want happiness? Do you want joy? It depends on what is happening in your thinking, thought life. ನಿಮ್ಮ ಜೀವನದಲ್ಲಿ ಸಂತೋಷ ಬೇಕಾ, ಯಶಸ್ಸು ಬೇಕಾ, ಆನಂದ ಬೇಕಾ, ಬೇಕಾಗಿದ್ರೆ ನಿಮ್ಮ ಆಲೋಚನೆಗಳಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಅದ್ರ ಮೇಲೆ ಆಧಾರವಾಗಿರ್ತದೆ. NIV translation says like this. NIV ಎನ್ನುವ ತರ್ಜುಮೆಯಲ್ಲಿ ಈ ರೀತಿಯಲ್ಲಿ ಹೇಳ್ತದೆ. Guard your heart with all diligence. Everything you do flow from it. ಈ ರೀತಿಯಲ್ಲಿ ಹೇಳ್ತಿದೆ ಇನ್ನೊಂದು ತರ್ಜುಮೆಯಲ್ಲಿ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ, ನಿಮಗೆ Everything what you do flow ನೀವು from it. ಮಾಡುವುದು ಎಲ್ಲವೂ ಅದರಿಂದಲೇ ಹರಿದು ಬರ್ತದೆ. Why I am giving so many translations? ನಾನು ಯಾಕೆ ಎಷ್ಟೊಂದು ತರ್ಜುಮೆಗಳಿಂದ ವಾಕ್ಯಗಳನ್ನು You ತೆಗೆದು should ಹೇಳ್ತಾ know ಇದ್ದೇನೆ? how important it is to guard your heart. ನೀವ್ ಅರ್ಥ ಮಾಡ್ಕೊಳ್ಬೇಕು, ಹೃದಯವನ್ನು ಕಾಪಾಡಿಕೊಳ್ಳುವುದು ಅಂದ್ರೆ ಎಷ್ಟು There's ಪ್ರಾಮುಖ್ಯವಾಗಿದೆ. one more translation, I'll tell it. ಇನ್ನೊಂದು ತರ್ಜುಮೆ ಇದೆ. NLT Bible says like this. NLT ಎನ್ನುವ ತರ್ಜುಮೆ, Guard your heart with all diligence. It determines the course of your life. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ, ನಿಮ್ಮ ಜೀವನದ ಮಾರ್ಗವನ್ನೇ ಅದು ನಿರ್ಧಾರ ಮಾಡ್ತದೆ. Hallelujah. Hallelujah. So one Bible scholar read all the translation. He made his own translation. I liked it very much. ಒಬ್ಬ ಬೈಬಲ್ ಪಂಡಿತರು ತಜ್ಞರು ಏನ್ ಮಾಡಿದ್ರು ಅಂದ್ರೆ ಈ ಎಲ್ಲ ತರ್ಜುಮೆಗಳನ್ನು ಓದಿದ್ಮೇಲೆ ಅವರು ತಮ್ಮ ಸ್ವಂತದೇ ಆಗಿರುವಂತ ಒಂದು ಅರ್ಥವನ್ನು ಹೇಳ್ತಾರೆ. He says it must be actually translated in this way. ಅವ್ರು ಹೇಳ್ತಾರೆ, ನೋಡಿದ್ರೆ ಆ ವಾಕ್ಯವು ಈ ರೀತಿಯಲ್ಲಿ ತರ್ಜುಮೆ ಆಗ್ಬೇಕಾಗಿತ್ತು. Guard your heart with all diligence, for out of it are the boundaries of life. ನಿಮ್ಮ ಹೃದಯಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳ್ರಿ, ಯಾಕೆಂದರೆ ಅದರೊಳಗಿಂದಲೇ ಜೀವನದ ಎಲ್ಲ ಮಿತಿಗಳು ಅಲ್ಲಿ ನೇಮಿಸಲ್ಪಡ್ತವೆ. How much is your boundary depends on how much you think. ಅದರ ಅರ್ಥ ಏನಂದ್ರೆ, ನಿಮ್ಮ ಜೀವನಗಳಲ್ಲಿ ನಿಮ್ಮ ಮಿತಿ ಎಷ್ಟು ಅನ್ನೋದು ನೀವು ಹೇಗೆ ಯೋಚಿಸ್ತೀರೋ ಅದ್ರ ಮೇಲೆ If you ಆಧಾರವಾಗಿರ್ತದೆ. think low, your boundary will be very low. ನೀವು ಬಹಳ ಕೀಳಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಮಿತಿಗಳು ಕೂಡ ಅಷ್ಟೇ If ಇರ್ತವೆ. you think big, your boundary will be big. ನೀವು ದೊಡ್ಡದಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಮಿತಿಗಳು ಅದು ಕೂಡ ದೊಡ್ಡದಾಗಿ ಇರ್ತವೆ. That is why Bible is very important. ಅದಕ್ಕಾಗಿಯೇ ಬೈಬಲ್ ಬಹಳ ಮುಖ್ಯ. If you don't change your thinking, you cannot possess the blessings of God. ಮತ್ತು ನೀವು ನಿಮ್ಮ ಆಲೋಚನೆಗಳನ್ನು ಯೋಚನೆಗಳನ್ನು ನೀವು ಬದಲಾಯಿಸಲಿಲ್ಲ ಅಂದ್ರೆ ದೇವರ ವಾಗ್ದಾನಗಳನ್ನು ಸ್ವಾಧೀನ ಮಾಡಕ್ಕಾಗಲ್ಲ. That's why Bible says ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ in 3 John verse 2, Beloved, I wish you above all you may prosper, you may be in good health as your soul prospers. 3 ಯೋಹನ 2ನೇ ವಾಕ್ಯದಲ್ಲಿ ಬೈಬಲ್ ಹೇಳ್ತಿದೆ, ಪ್ರಿಯನೇ, ಇವೆಲ್ಲವುಗಳಿಗಿಂತ ಹೆಚ್ಚಿನದಾಗಿ ನಾನು ನಿನಗಾಗಿ ಬಯಸುತ್ತೇನೆಂದ್ರೆ ನಿನ್ನ ಪ್ರಾಣವು ಅಭಿವೃದ್ಧಿ ಹೊಂದುವ ಪ್ರಕಾರವೇ ನೀನು ಅಭಿವೃದ್ಧಿಯನ್ನು ಹೊಂದಿಕೊಂಡು ಒಳ್ಳೆಯ ಆರೋಗ್ಯದಲ್ಲಿ ಇರಬೇಕು. So good health, prosperity depends on how much your soul prospers. ಒಳ್ಳೆ ಆರೋಗ್ಯವು ಅಭಿವೃದ್ಧಿಯು ಅದು ಯಾವುದರ ಮೇಲೆ ಆತ್ಕೊಳ್ತದೆ ಅಂದ್ರೆ ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸು ಅಭಿವೃದ್ಧಿಗೊಳ್ತಾ ಇದೆಯೋ ಅದರ ಮೇಲೆ You ಆತ್ಕೊಳ್ತದೆ. can ask me why always you are talking about my mind I should renew. Why my mind I should renew it? ನೀವು ಕೇಳ್ಬೋದು, ಯಾಕೆ ನೀವು ಪದೇ ಪದೇ ಮನಸ್ಸು ನೂತನ ಮಾಡ್ಕೊಳ್ಬೇಕು ಅಂತ ಕಲಿಸ್ತಾ ಇದ್ದೀರಾ? Let me tell you a few things and close it. ನಾನು ನಿಮಗೆ ಕೆಲವು ವಿಷಯಗಳನ್ನು ಕಲಿಸ್ಕೊಟ್ಟು ನಾನು ಮುಕ್ತಾಯ ಮಾಡ್ತೇನೆ. All your blessings is already ready. God has kept it ready. ನಿಮ್ಮ ಎಲ್ಲಾ ಆಶೀರ್ವಾದಗಳು ಆವಾಗಲೇ ಸಿದ್ಧವಾಗಿವೆ. ದೇವರು ನಿಮ್ಮ ಆಶೀರ್ವಾದಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. Turn your Bible to 1 Corinthians 2nd chapter. ನಿಮ್ ಬೈಬಲ್ಗಳನ್ನು ತಿರುಗಿಸ್ರಿ. 1 ಕೊರಿಂಥ 2nd chapter. 2ನೇ ಅಧ್ಯಾಯ Verse 9 and 10. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 9-10. But as it is written, eye hath not seen, nor ear heard, neither have entered into the heart of man the things which God had prepared for them that love Him. ನಾನು ಓದ್ತೇನೆ 9ನೇ ವಾಕ್ಯದಿಂದ.
ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೋ up to verse 9. Now listen to me. ಕೇಳ್ರಿ, God has prepared everything for you. ದೇವರು ನಿಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. I tell you, our new creation life is an abundant life. ನಾನ್ ನಿಮ್ಗೆ ಹೇಳಿದ್ದೆ, ನಮ್ಮ ಈ ಒಂದು ನೂತನ ಸೃಷ್ಟಿಯ ಒಂದು ಜೀವನವು ಅದು ಸಮೃದ್ಧಿಯ ಜೀವನವಾಗಿದೆ. It is compared to the land flowing with the honey and milk in the Old Testament. ಹಳೆ ಒಡಂಬಡಿಕೆಯಲ್ಲಿರುವಂತಹ ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಹೋಲಿಸಲ್ಪಟ್ಟಿದೆ. God prepared everything for them. ದೇವರು ಅವರಿಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. God kept the cities ready for them. ದೇವರು ಅವರಿಗಾಗಿ ಆ ಪಟ್ಟಣಗಳನ್ನು ಸಿದ್ಧ God ಮಾಡಿದ್ದಾರೆ. kept the houses ready for them. ದೇವರು ಅವ್ರಿಗಾಗಿ ಮನೆಗಳನ್ನು ಸಿದ್ಧ ಮಾಡಿದ್ದಾರೆ. Vineyards were ready. ಎಲ್ಲ ದ್ರಾಕ್ಷಿ Their ತೋಟಗಳು businesses, ಸಿದ್ಧವಾಗಿವೆ. all things God prepared. ವ್ಯಾಪಾರಗಳು ಎಲ್ಲವೂ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. And I have a good news. ನಿಮಗಾಗಿ ಒಂದು ಶುಭ ಸಂದೇಶ, Everything is ready for you. ನಿಮಗಾಗಿಯೂ ಎಲ್ಲವೂ ಸಿದ್ಧವಾಗಿದೆ. No need for you to worry what to study. God has already kept it ready. You have to take it. You have to understand it. ಮುಂದೆ ಏನ್ ಓದ್ಬೇಕು ಅಂತ ಚಿಂತೆ ಮಾಡೋದ್ ಬೇಕೇ ಆಗಿಲ್ಲ. ನೀವ್ ಏನ್ ಓದ್ಬೇಕು ಅಂತ ದೇವ್ರು ಅವಾಗ್ಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ, ಅದನ್ನ ನೀವು ತಗೊಳ್ಬೇಕು That ಅಷ್ಟೇ. is why verse 10 he says, ಅದಕ್ಕಾಗಿಯೇ 10ನೇ ವಾಕ್ಯದಲ್ಲಿ ಹೇಳ್ತಾನೆ, but God has revealed them unto us by his Spirit. For the Spirit searcheth all things, are the deep things of God. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. At home, when the food is ready, your mom calls you, come, food is ready. Then all of us go to eat. ಮನೆಯಲ್ಲಿ ಅಡಿಗೆ ಆದ್ಮೇಲೆ, ಊಟ ಸಿದ್ಧವಾಗಿದ್ಮೇಲೆ ಅಮ್ಮ ಕರೀತಾಳೆ, ಬನ್ನಿ ಊಟ ಮಾಡ್ರಿ ಅಂತ. When she says ready, you don't think about it. Now what to eat, you don't worry. Because mother knows what I need, she has prepared. ಊಟ ಸಿದ್ಧ ಆದ್ಮೇಲೆ, ಎಲ್ಲ ರೆಡಿ ಆದ್ಮೇಲೆ ನೀವು ಚಿಂತೆ ಮಾಡಲ್ಲ, ಅಪ್ಪ ಏನ್ ಊಟ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಅಮ್ಮನಿಗೆ ಗೊತ್ತು ಏನ್ ಅಡಿಗೆ ಮಾಡ್ಬೇಕು, ಎಲ್ಲ ಸಿದ್ಧ ಮಾಡಿ ಇಟ್ಟಿರ್ತಾರೆ. All your blessings are ready. ಅದೇ ರೀತಿಯಲ್ಲಿ ನಿಮ್ಮ ಎಲ್ಲಾ ಆಶೀರ್ವಾದಗಳು ಸಿದ್ಧವಾಗಿವೆ. Your marriage is ready, your house is ready, job is ready, everything is ready. ನಿಮ್ಮ ಮದುವೆಯೂ ಸಿದ್ಧವಾಗಿದೆ, ನಿಮ್ಮ ನೌಕರಿಯೂ ಸಿದ್ಧವಾಗಿದೆ, ಎಲ್ಲವೂ ಸಿದ್ಧವಾಗಿದೆ. Hallelujah. Hallelujah. Are you with me? ನನ್ ಜೊತೆ ಇದ್ದೀರಾ? Not only it is ready, they have already paid the price for it. ಅದು ಸಿದ್ಧವಾಗಿರೋದು ಮಾತ್ರವಲ್ಲದೆ ನಿಮಗಾಗಿ ಆ ಬೆಲೆಯು ಕಟ್ಟಲ್ಪಟ್ಟಿದೆ. Jesus paid the price for it. ಯೇಸು ಸ್ವಾಮಿ ಬೆಲೆಯನ್ನು ಕಟ್ಟಿದ್ದಾನೆ. Hallelujah. Hallelujah. For example, ಉದಾಹರಣೆಗೆ, I have seen it. I was in Pandharpur, one place for meeting event. ನಾನು ಪಂಢರ್ಪುರ್ ಎನ್ನುವಂತ ಸ್ಥಳಕ್ಕೆ ಹೋಗಿದ್ದೆ ಒಂದು ಕೂಟಕ್ಕಾಗಿ. It is a pilgrimage center. Lot of people come there. ಅದು ಒಂದು ತೀರ್ಥ ಇರುವಂತ ಸ್ಥಳವಾಗಿದೆ, ಬಹಳ ಜನರು ಹೋಗ್ತಾರೆ. And there lot of Tamilians came and stayed in the hotel where I stayed. ಮತ್ತು ಅಲ್ಲಿ ನಾನು ಇದ್ದಂತ ಹೋಟೆಲ್ ಅಲ್ಲಿ ಬಹಳಷ್ಟು ತಮಿಳ್ ಜನರು ಬಂದು ಇದ್ದಿದ್ರು. These people don't understand Marathi and Hindi, they know only Tamil. ಆ ಜನರಿಗೆ ಮರಾಠಿ ಮತ್ತು ಹಿಂದಿ ಗೊತ್ತಾಗ್ತಾ ಇರ್ಲಿಲ್ಲ, ಅವ್ರಿಗೆ ತಮಿಳ್ ಅಷ್ಟೇ ಗೊತ್ತಾಗ್ತಾ ಇತ್ತು. Hallelujah. Hallelujah. So what they did is, ಅವ್ರೇನ್ ಮಾಡಿದ್ರು ಅಂದ್ರೆ, morning breakfast they were not eating. ಬೆಳಗಿನ ನಾಷ್ಟ ಅವರು ಮಾಡ್ತಾ ಇರ್ಲಿಲ್ಲ. They thought, my stomach is not right. They thought they have to pay money for it. ಅವ್ರಿಗನ್ಸ್ತಾ ಇತ್ತು ಏನಂದ್ರೆ, ನಮ್ಮ ಹೊಟ್ಟೆಯು ಸರಿಯಾಗಿಲ್ಲ ಮತ್ತು ನಾವು ಅಲ್ಲಿ ತಿಂದ್ರೆ ನಾವು ಜಾಸ್ತಿ ಕಟ್ಟಬೇಕಾಗ್ತದೆ. Hallelujah. Hallelujah. So I asked one man, what about breakfast? No, I am not well, he said. ಒಬ್ರಿಗೆ ನಾನು ಕೇಳ್ದೆ, ನಾಷ್ಟ ಬಗ್ಗೆ ಏನು ಮಾಡ್ತೀರಾ ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನನ್ಗೆ ಆರಾಮಿಲ್ಲ. But I told that man, first he said stomach pain, I am not eating. ಮೊದ್ಲು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಹೊಟ್ಟೆ ನೋವು ನಾನು ತಿನ್ನಲ್ಲ. Then I said that man, it is free. ಆಮೇಲೆ ನಾನ್ ಹೋಗಿ ಅವ್ರಿಗೆ ಹೇಳಿದೆ, ಊಟದ ಉಚಿತವಾಗಿದೆ. Breakfast is free. ನಾಷ್ಟ ಉಚಿತವಾಗಿದೆ. The moment I said breakfast is free, he went and announced to the gang, breakfast is free.
ನಾಷ್ಟ ಉಚಿತವಾಗಿದೆ ಅಂತ ಹೇಳಿದ್ಮೇಲೆ ಅವ್ರು ಹೋಗಿ ತಮ್ಮ ಗುಂಪಿನಲ್ಲಿರುವ ಎಲ್ರಿಗೂ ಹೇಳ್ತಾರೆ, ಎಲ್ರಿಗೂ ಹೋಗಿ ನಾಷ್ಟ ಉಚಿತ ಅಂತ ಹೇಳ್ತಾರೆ. I told him 10 o'clock they are closing it. ನಾನು ಅವ್ನಿಗೆ ಹೇಳ್ದೆ ಏನಂದ್ರೆ 10 ಗಂಟೆಗೆ ಎಲ್ಲ ಮುಚ್ತಾರೆ. It was only 10 minutes. ಅವಾಗ 10 ಗಂಟೆಗೆ 10 ನಿಮಿಷ ಅಷ್ಟೇ All of ಉಳಿದಿತ್ತು. them got ready immediately, just got a old dress and rushed to the dining hall. ಆ ಗುಂಪಿನಲ್ಲಿರುವ ಎಲ್ಲರೂ ರೆಡಿ ಆಗ್ಬಿಟ್ಟು ಪಟ 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 ಅಂತ ಊಟ ಮಾಡಕ್ ಹೋದ್ರು. Can you imagine? They stayed in the hotel, they don't know breakfast is complimentary. ಊಹಿಸ್ಕೊಳ್ತೀರಾ, ಅವರು ಆ ಹೋಟೆಲ್ ಅಲ್ಲೇ ಇದ್ರು ಎಷ್ಟೊಂದ್ ದಿನ, ಆದ್ರೂ ಕೂಡ ನಾಷ್ಟ ಉಚಿತವಾಗಿದೆ ಅಂತ ಅವ್ರಿಗೆ ಗೊತ್ತೇ It ಇರಲಿಲ್ಲ. is already paid for, it is included in the bill. ಅವರ ಬಿಲ್ ಅಲ್ಲಿಯೇ ಅದಕ್ಕಾಗಿ ಅವ್ರು ಕಟ್ತಾ ಇದ್ದಾರೆ ಅಂತ What is ಗೊತ್ತಿರ್ಲಿಲ್ಲ. paid for, they are not enjoying it. ಯಾವುದಕ್ಕಾಗಿ ಬೆಲೆ ಕಟ್ಟಲ್ಪಟ್ಟಿದೆಯೋ ಅದನ್ನು ಅವ್ರು ಆನಂದಿಸ್ತಾ Many ಇದ್ದಾರೆ. Christians are like this. ಬಹಳ ಕ್ರೈಸ್ತರು ಈ ರೀತಿಯಲ್ಲಿಯೇ. Christ, by dying on the cross, paid for all the blessings. ಕ್ರಿಸ್ತನು ಶಿಲುಬೆಯ ಮೇಲೆ ಸಾಯುವುದರ ಮೂಲಕ ಎಲ್ಲಾ ಆಶೀರ್ವಾದಗಳಿಗಾಗಿ ಆತನು ಬೆಲೆಯನ್ನು ಕಟ್ಟಿದನು. Number one, it is ready. ಮೊದಲನೇದಾಗಿ ಅದೆಲ್ಲವೂ ಸಿದ್ಧವಾಗಿದೆ. Second, it is paid for. ಎರಡನೇದಾಗಿ ಅದಕ್ಕಾಗಿರುವಂತ ಬೆಲೆ ಕಟ್ಟಲ್ಪಟ್ಟಿದೆ. Now, what stops these people going and possessing it? ಇವಾಗ ಈ ಜನರು ಹೋಗ್ಬಿಟ್ಟು ಅದನ್ನು ಸ್ವಾಧೀನ ಮಾಡಕ್ಕೆ ಯಾವುದು ಅವ್ರಿಗೆ ನಿಲ್ಲಿಸ್ತಾ ಇತ್ತು? Health is available. ಆರೋಗ್ಯವೂ ಇತ್ತು, They can live a good, healthy life. ಆರೋಗ್ಯವೂ ಸಿಗ್ತಾ ಇತ್ತು, ಅವ್ರು ಬೇಕಿದ್ರೆ ಒಳ್ಳೆ ಆರೋಗ್ಯ They ಜೀವಿಸ್ತಾ can ಇದ್ರು. live more than 120 years. ಅವರು 120 ವರ್ಷಗಳಿಗಿಂತ ಜಾಸ್ತಿ ಜೀವಿಸಬಹುದಾಗಿತ್ತು. God says, I will renew your youth like an eagle. ದೇವರು ಹೇಳ್ತಾರೆ, ನಿಮ್ಮ ಯೌವನವನ್ನು ಹದ್ದಿನಂತೆ ನಾನು ನೂತನಗೊಳಿಸ್ತೇನೆ. Still, why they fall sick? Still, why they die soon? ಆದರೂ ಕೂಡ ಯಾಕೆ ಅವರು ಬಹಳ ಅಲ್ಲಿ ಕಾಯಿಲೆಯಲ್ಲಿ ಬೀಳ್ತಾ ಇದ್ರು, ಯಾಕೆ ಅವರು ಬೇಗನೆ ಸಾಯ್ತಾ ಇದ್ರು? Bible compares our life with the Israelites who came out of Egypt. ಬೈಬಲ್ ನಮ್ಮ ಜೀವನಗಳನ್ನು ಯಾವ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದ್ರಲ್ಲ ಅವರಿಗೆ ಹೋಲಿಸುತ್ತದೆ. Please turn your Bible to 1 Corinthians 10th chapter. ನಿಮ್ಮ ಬೈಬಲ್ಗಳನ್ನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಗೆ ತಿರುಗಿಸಿ 10ನೇ ಅಧ್ಯಾಯ 1 to 3. 10ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ 3ನೇ ವಾಕ್ಯ. Moreover, brethren, I would not that you should be ignorant how that all our fathers were under the cloud, all passed through the sea, and all were baptized unto Moses in the cloud and in the sea, and did eat all the same spiritual meat. 1 to 3. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದ್ದರು, ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. Hallelujah. Hallelujah. See how we were water baptized, like that they went through the Red Sea. ನಾವು ಹೇಗೆ ನೀರಿನ ದೀಕ್ಷಾಸ್ನಾನ ಹೊಂದಿಕೊಂಡಿದ್ದೇವೋ ಅದೇ ರೀತಿಯಲ್ಲಿ ಅವರು ಕೆಂಪು ಸಮುದ್ರದ ಮೂಲಕ ಹೋದರು. How we are baptized with the Holy Spirit, like that they were in the cloud. The cloud covered them, cloud guided them. ಮತ್ತು ಹೇಗೆ ನಾವು ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದ್ಕೊಳ್ತೇವೋ ಅದೇ ರೀತಿಯಲ್ಲಿ ಮೋಡದಿಂದ ಅವರು ಸುತ್ತುವರಲ್ಪಟ್ಟಿದ್ರು, ಮೋಡದಲ್ಲಿ ದೀಕ್ಷಾಸ್ನಾನ ಹೊಂದಿಕೊಂಡರು. Their journey is like our journey. ನೋಡಿರಿ, ಅವರ ಪ್ರಯಾಣವು ನಮ್ಮ ಪ್ರಯಾಣದ ಹಾಗೇನೆ. Now, verse 5 and 6. ಇವಾಗ ಮುಂದೆ 5-6 ಓದ್ಕೊಳ್ಳೋಣ. But with many of them God was not well pleased, for they were overthrown in the wilderness. Now these things were for our examples, to the intent we should not lust after evil things, as they also lusted. 5-6 ಆದರೂ ಅವರೊಳಗಿಂದ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೇ ಅಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕೆ ಈ ಸಂಗತಿಗಳು ನಮಗೆ ನಿದರ್ಶನವಾಗಿವೆ. Hallelujah. God is not pleased with them. ನೋಡಿರಿ, ದೇವರು ಅವರಿಂದ ಮೆಚ್ಚುಗೆ ಹೊಂದಲಿಲ್ಲ. They couldn't please God. ಅವರು ದೇವರನ್ನು God is ಮೆಚ್ಚಿಸಕ್ಕಾಗಲಿಲ್ಲ. upset with them. ದೇವರಿಗೆ ಅವ್ರ ಮೇಲೆ ಬಹಳ ಅಲ್ಲಿ ದುಃಖ ಆಗ್ತಾ ಇತ್ತು. And this is written as an example for us.
ಮತ್ತು ಈ ವಿಷಯಗಳು ನಮಗಾಗಿ ಒಂದು ಉದಾಹರಣೆಯಾಗಿ ಮಾದರಿಯಾಗಿ ಬರೆಯಲ್ಪಟ್ಟಿವೆ. Why God is upset with them? ಯಾಕೆ ದೇವರಿಗೆ ಅವರ ಮೇಲೆ ಮೆಚ್ಚುಗೆ ಇರಲಿಲ್ಲ? ಯಾಕೆ ದೇವರಿಂದ ದುಃಖಿತನಾಗಿದ್ದ? Hallelujah. Listen carefully. ಬಹಳ ಎಚ್ಚರವಾಗಿ ಕೇಳ್ರಿ. God in his own wisdom prepared everything for them. ದೇವರು ತನ್ನ ಸ್ವಂತ ಜ್ಞಾನದಲ್ಲಿಯೇ ಅವರಿಗಾಗಿ ಎಲ್ಲವನ್ನು ಸಿದ್ಧ ಮಾಡಿದ. God sent his angel before them to drive out all the enemies. ದೇವರು ತನ್ನ ದೇವದೂತನನ್ನು ಅವರ ಮುಂದೆ ಕಳುಹಿಸಿದ ಎಲ್ಲ ವೈರಿಗಳನ್ನು ಓಡಿಸುವುದಕ್ಕಾಗಿ. And he promised them, I will give you land flowing with the honey and milk. ಮತ್ತು ದೇವರು ಅವರಿಗೆ ವಾಗ್ದಾನ ಮಾಡಿದ, ನಾನು ನಿಮಗೆ ಹಾಲು ಜೇನು ಹರಿಯುವಂತ ಭೂಮಿಯನ್ನು ಕೊಡುವೆನು. He promised them, I will give you goodly cities. Good cities I will give. ನಾನು ನಿಮಗೆ ಒಳ್ಳೆಯ ಪಟ್ಟಣಗಳನ್ನು ಕೊಡುವೆನು. He promised them, you will go possess the houses, well furnished houses which you have not built. ನೀವು ಕಟ್ಟದಂತಹ ಒಳ್ಳೆಯ ವಸ್ತುಗಳಿಂದ ತುಂಬಿದ ಮನೆಗಳನ್ನು ಕೊಡುವೆನು ಅಂತ ವಾಗ್ದಾನ ಮಾಡಿದ. You will possess the vineyards which you have not planted. ನೀವು ನೆಟ್ಟದಂತಹ ಆ ದ್ರಾಕ್ಷಿ ತೋಟಗಳನ್ನು ಸ್ವಾಧೀನ ಮಾಡ್ತೀರಾ. You will become a owner for the wells which you have not dug. ನೀವು ತೋಟದ ಬಾವಿಗಳಿಗೆ ಮಾಲೀಕರಾಗ್ತೀರಾ. God made somebody to work for them. God made a plan. ದೇವರು ಆ ಜನರ ಪರವಾಗಿ ಯಾರೋ ಒಬ್ಬರಿಗೆ ಕೆಲಸ ಮಾಡುವಂತೆ ಮಾಡಿಸಿ ಅಂತಹ ಯೋಜನೆಯನ್ನು ಅವರಿಗಾಗಿ ಮಾಡಿದ. Because of their unbelief, they rejected the plan of God. ಆದ್ರೆ ಇಸ್ರಾಯೇಲರು ತಮ್ಮ ಅಪನಂಬಿಕೆಯ ಕಾರಣದಿಂದಲೇ ದೇವರ ಯೋಜನೆಯನ್ನು ತಿರಸ್ಕಾರ ಮಾಡಿದ್ರು. It is written as an example for you and me. ನಮಗಾಗಿ ನಿಮಗಾಗಿ ಒಂದು ಉದಾಹರಣೆಯಾಗಿ ಇದು ಬರೆಯಲ್ಪಟ್ಟಿದೆ. Jesus died on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತ. He took my poverty and your poverty so that we will become rich. ನನ್ನ ಬಡತನ ನಿಮ್ಮ ಬಡತನವನ್ನು ಆತನು ಶಿಲುಬೆ ಮೇಲೆ ತಗೊಂಡ, ಯಾಕೆಂದ್ರೆ ನಾವು ಶ್ರೀಮಂತರಾಗಬೇಕೆಂದು. He took our sickness so that we can have a good health today. ನಮ್ಮ ರೋಗವನ್ನು ಆತನು ಹೊತ್ತುಕೊಂಡ, ನಾವು ಒಳ್ಳೆ ಆರೋಗ್ಯದಿಂದ ಇರಬೇಕೆಂದು. He took our sadness, we can have gladness today. ನಮ್ಮ ದುಃಖವನ್ನು ಆತನು ಹೊತ್ತುಕೊಂಡ, ನಾವು ಇವತ್ತು ಸಂತೋಷದಿಂದ ಇರುವಂತೆ. He became a curse so that we will have blessings. ನಮಗಾಗಿ ಆತನು ಶಾಪವಾದನು, ಯಾಕೆಂದ್ರೆ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ. He paid the price. ಯೇಸು ಸ್ವಾಮಿ ಬೆಲೆಯನ್ನು ಕಟ್ಟಿದ. He prepared a beautiful life. ಒಳ್ಳೆಯ ಉತ್ತಮವಾಗಿ ಸುಂದರವಾಗಿರುವ ಜೀವನವನ್ನು ಸಿದ್ಧ ಮಾಡಿದ. Abundant life for you and me. ನಿಮಗಾಗಿ ನಮಗಾಗಿ ಸಮೃದ್ಧಿಯ ಜೀವನವನ್ನು ಸಿದ್ಧ ಮಾಡಿದ. The only reason you don't possess is you don't guard your heart. You have to guard because you don't guard your heart, all the wrong things goes inside. ಒಂದೇ ಒಂದು ಕಾರಣದಿಂದಲೇ ಯೇಸು ಸ್ವಾಮಿ ಸಿದ್ಧ ಮಾಡಿ ಇಟ್ಟಿರುವುದನ್ನು ನೀವು ತಗೊಳ್ತಾ ಇಲ್ಲ, ಸ್ವಾಧೀನ ಮಾಡ್ಕೊಳ್ತಾ ಇಲ್ಲ. ಅದೇನೆಂದರೆ ನಿಮ್ಮ ಹೃದಯಗಳನ್ನು ನೀವು ಜಾಗರೂಕತೆಯಿಂದ ಕಾಪಾಡಿಕೊಳ್ತಾ ಇಲ್ಲ. You know how important it is? ನಿಮ್ಗೆ ಗೊತ್ತಾ ಅದು ಎಷ್ಟು ಮುಖ್ಯ ಅಂತ? What is the most important item in your house? ನಿಮ್ಮ ಮನೆಯಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತ ವಸ್ತು ಯಾವುದು? Where do you keep it? ಅದನ್ನ ಎಲ್ಲಿಡ್ತೀರಾ? How much attention you give? ಅದಕ್ಕೆ ಎಷ್ಟು ಗಮನ ಕೊಡ್ತೀರಾ? Where do you keep your gold? ನಿಮ್ಮ ಬಂಗಾರ ಎಲ್ಲಿಡ್ತೀರಾ ಹೇಳಿ? Where do you keep your money? ನಿಮ್ಮ ಹಣ ಎಲ್ಲಿಡ್ತೀರಾ? You keep it inside the cupboard and you lock it nicely. ಅಲ್ಮಾರಿ ಒಳಗೆ ಲಾಕರ್ ಒಳಗೆ ಲಾಕ್ ಮಾಡಿ ಇಡ್ತೀರಾ? You make sure it is safe. ಅದು ಬಹಳ ಸುರಕ್ಷಿತವಾಗಿದೆ ಅಂತ ನೋಡ್ಕೊಳ್ತೀರಾ? Like that you should make sure your heart is safe. ಅದೇ ರೀತಿಯಲ್ಲಿಯೇ ನಿಮ್ಮ ಹೃದಯವು ಸುರಕ್ಷಿತವಾಗಿದೆ ಅಂತ ನೋಡ್ಕೊಳ್ಬೇಕು. You should allow only good things. ಒಳ್ಳೆ ವಿಷಯಗಳನ್ನು ಮಾತ್ರ ಹೃದಯೊಳಗೆ ಬಿಡಬೇಕು. When you allow bad things, then bad things will come out. ಕೆಟ್ಟ ವಿಷಯಗಳಿಗೆ ಅನುಮತಿ ಕೊಟ್ಟಾಗ ಕೆಟ್ಟದೇ ಹೊರಗೆ ಬರ್ತದೆ. When I say soul, it includes our heart and mind. ಯಾವಾಗ ನಾನು ಪ್ರಾಣ ಅಂತ ಹೇಳ್ತೇನೋ ಅದರಲ್ಲಿ ನಮ್ಮ ಹೃದಯವು ನಮ್ಮ ಮನಸ್ಸು ಸೇರಿಸಲ್ಪಟ್ಟಿದೆ. God has done everything. Sorry. ದೇವರು ಎಲ್ಲವನ್ನು ಮಾಡಿಟ್ಟಿದ್ದಾನೆ. He paid the price. ನಮಗಾಗಿ ಆತನು ಬೆಲೆಯನ್ನು ಕಟ್ಟಿದನು. It's ready for you. ನಿಮಗಾಗಿ ಸಿದ್ಧವಾಗಿದೆ. Now how to possess it? ಅದನ್ನು ಹೇಗೆ ಸ್ವಾಧೀನ ಮಾಡಬೇಕು? You have to listen to God's word. ನೀವು ದೇವರ ವಾಕ್ಯವನ್ನು ಕೇಳಬೇಕು. You have to read the Bible. ದೇವರ ವಾಕ್ಯವನ್ನು ಓದಬೇಕು, ಬೈಬಲ್ ಓದಬೇಕು. In your mind, if any wrong thinking is there, you have to remove. ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕೆಟ್ಟದಾಗಿರುವಂತದ್ದು ತಪ್ಪದಾಗಿರುವಂತದ್ದು ಇದ್ರೆ ತೆಗೆದು ಹಾಕಬೇಕು. 1 Corinthians 10th chapter.
Sorry, 2 Corinthians 10th chapter. ನಾವು ನೋಡ್ಕೊಳ್ಳೋಣ. 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ verse 4 and 5. 2ನೇ ಕೊರಿಂಥ 10ನೇ ಅಧ್ಯಾಯ 4-5. For the weapons of our warfare are not carnal, but mighty through God to pulling down of strongholds, casting down imagination and every high thing that exalted itself against the knowledge of God, and bringing into captivity every thought to the obedience of Christ. ನಾನು ಓದ್ತೇನೆ ಕನ್ನಡದಲ್ಲಿ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿಯಬೇಕು. Hallelujah. Now listen carefully. ಈ ಕಡೆ ಕೇಳ್ರಿ. For every blessing he has already paid. ಪ್ರತಿಯೊಂದು ಆಶೀರ್ವಾದಗಳಿಗಾಗಿ ಆತನು ಆವಾಗಲೇ ಬೆಲೆಯನ್ನು It ಕಟ್ಟಿದ್ದಾನೆ. is paid. ಅದು ಅದಕ್ಕಾಗಿ ಬೆಲೆ ಕಟ್ಟಲ್ಪಟ್ಟಿದೆ. Say in English, it is paid. ಕನ್ನಡದಲ್ಲಿ ಹೇಳ್ರಿ, ಬೆಲೆಯು ಕಟ್ಟಲ್ಪಟ್ಟಿದೆ. Hallelujah. Hallelujah. There is no need for you to pay anything now. ನೀವು ಇವಾಗ ಹೋಗಿ ಬೆಲೆ ಕಟ್ಟುವುದು ಬೇಕಾಗಿಲ್ಲ. Second, it is ready. ಎರಡನೇದಾಗಿ ಅದು ಸಿದ್ಧವಾಗಿದೆ. All of you say it is ready. ನನ್ನಿಂದ ಹೇಳ್ರಿ, ಸಿದ್ಧವಾಗಿದೆ. Then what stops us possessing? ಇವಾಗ ಅದನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಏನ್ ನಿಲ್ಲಿಸ್ತದೆ, ಏನ್ ಅಡ್ಡಿಯಾಗಿ ಬರ್ತದೆ? Our mind. ನಮ್ಮ ಮನಸ್ಸು. What is in our mind? ನಮ್ಮ ಮನಸ್ಸಲ್ಲಿ ಏನಿದೆ? Thoughts, imagination and stronghold. ಆಲೋಚನೆಗಳು, ಕಲ್ಪನೆಗಳು ಮತ್ತು ಬಲವಾದ ಹಿಡಿತಗಳು. Hallelujah. Hallelujah. Lot of thoughts comes. ಬಹಳಷ್ಟು ಆಲೋಚನೆಗಳು ಬರ್ತವೆ. And you keep thinking again and again, it becomes an imagination. ಪದೇ ಪದೇ ಅದನ್ನು ಯೋಚನೆ ಮಾಡ್ತಾ ಇದ್ರೆ ಅದು ಒಂದು ಕಲ್ಪನೆ ಆಗ್ತದೆ. Then that becomes a stronghold. ಆಮೇಲೆ ಅದು ಒಂದು ಬಲವಾದ ಹಿಡಿತವಾಗ್ತದೆ. That becomes your boundary. ಅದೇ ನಿಮ್ಮ ಮಿತಿ ಆಗ್ತದೆ. But the good news is, ಆದ್ರೆ ನಿಮಗಾಗಿರುವಂತ ಒಳ್ಳೆ ಸುದ್ದಿ when you ಏನಂದ್ರೆ, listen to God's word, ನೀವು ದೇವರ ವಾಕ್ಯವನ್ನು ಕೇಳಿದಾಗ, keep listening. This kingdom of God teaching. ಈ ಒಂದು ದೇವರ ರಾಜ್ಯದ ಒಂದು ಬೋಧನೆಯನ್ನು ಕೇಳ್ತಾ ಇರಿ. Keep on listening my prayer teaching. ಪ್ರಾರ್ಥನೆಯ ಒಂದು ಬೋಧನೆಯನ್ನು ಕೇಳ್ತಾ ಇರಿ. These boundaries will be broken. ಈ ಎಲ್ಲಾ ಸೀಮೆಗಳು ಮತ್ತು ಎಲ್ಲ ಮಿತಿಗಳು ಮುರಿಯಲ್ಪಡ್ತವೆ. All the wrong holds, strongholds will come down. ಎಲ್ಲ ತಪ್ಪಾಗಿರುವಂತ ಬಲವಾದ ಹಿಡಿತಗಳು ಕೆಳಗಡೆ The word ಬರ್ತವೆ. of God has the power to cast down imagination. ದೇವರ ವಾಕ್ಯಕ್ಕೆ ಪ್ರತಿಯೊಂದು ಬಲವಾದ ಕೋಟೆಯನ್ನು ಕಲ್ಪನೆಗಳನ್ನು ತೆಗೆದು ಹಾಕುವುದಕ್ಕಾಗಿ ಶಕ್ತಿ ಇದೆ. Hallelujah. So battle is in the mind. ಒಂದು ಹೋರಾಟವು ಮನಸ್ಸಿನಲ್ಲಿ ಇದೆ. It is not somewhere outside. ಹೊರಗಡೆ ಅಲ್ಲ, Here it is. ಮನಸ್ಸಿನಲ್ಲಿ ಹೋರಾಟ, ಯುದ್ಧ ಇದೆ. If you win the battle here, ಮನಸ್ಸಿನಲ್ಲಿರುವಂತ ಯುದ್ಧವನ್ನು ಗೆದ್ಬಿಟ್ರೆ you possess the blessing. ನೀವು ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ತೀರಿ. That is why you have to renew your mind with the word. ಅದಕ್ಕಾಗಿಯೇ ನೀವು ವಾಕ್ಯದ ಮೂಲಕ ನಿಮ್ಮ ಮನಸ್ಸುಗಳನ್ನು ನೂತನ ಮಾಡಬೇಕು. Only then you can prove what is good, acceptable and perfect will of God in life. ಆವಾಗ ಮಾತ್ರ ನೀವು ಅಲ್ಲಿ ಸಾಬೀತುಪಡಿಸ್ತೀರ ನಿಮಗಾಗಿರುವಂತ ಉತ್ತಮವಾಗಿರುವಂತದ್ದು, ಮೆಚ್ಚುಗೆಯುಳ್ಳದ್ದು ಎಂತಹ ದೇವರ ಚಿತ್ತ ಆಗಿದೆ ಅಂತ. All the parents listen to me. ಎಲ್ಲ ತಂದೆ ತಾಯಂದಿರೇ ಕೇಳ್ರಿ. All the young people listen to me. ಎಲ್ಲ ಯವನಸ್ಥರು ಕೇಳ್ರಿ. Don't worry about lockdown. Don't worry about corona. All those things. ಇದು ಕೊರೋನಾ ವೈರಸ್ ಇದೆ, ಈ ಸೋಂಕು ಇದೆ ಅಂತ ಚಿಂತೆ ಮಾಡಬೇಡ್ರಿ, ಮತ್ತು ಲಾಕ್ ಡೌನ್ ನಡೀತಾ ಇದೆ ಅಂತ ಚಿಂತೆ ಮಾಡಬೇಡ್ರಿ. Your life is in your hand. ನಿಮ್ಮ ಜೀವನವು ನಿಮ್ಮ ಕೈಗಳಲ್ಲಿದೆ. If you take the word of God and spend time with the word of God, you can set things right. ನೀವು ದೇವರ ವಾಕ್ಯವನ್ನು ತಗೊಂಡು ದೇವರ ವಾಕ್ಯದೊಟ್ಟಿಗೆ ಸಮಯವನ್ನು ಕಳೆದ್ರೆ ನಿಮ್ಮ ಜೀವನ ಸರಿಪಡಿಸಬಹುದು. Your boundaries you can expand. ನಿಮ್ಮ ಎಲ್ಲ ಮಿತಿಗಳನ್ನು, ಸೀಮೆಗಳನ್ನು ನೀವು ಅಲ್ಲಿ ವಿಸ್ತಾರ ಮಾಡಬಹುದು. What you do with the word of God now will decide your future. ಇವತ್ತು ನೀವು ದೇವರ ವಾಕ್ಯದೊಟ್ಟಿಗೆ ಏನ್ ಮಾಡ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತದೆ. Hallelujah. Hallelujah. If you don't change now, you can't change your future. ಇವತ್ತು ನೀವು ಅದನ್ನು ಬದಲಾಯಿಸಲಿಲ್ಲ ಅಂದ್ರೆ ನಿಮ್ ಭವಿಷ್ಯವನ್ನು ಬದಲಾಯಿಸಕ್ಕಾಗಲ್ಲ. Don't blame anyone for what is happening in your life.
ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸಬೇಡಿ. Your life is in your hand. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. Now you have to do it. ಇವಾಗ ಈಗಲೇ ನೀವು ಮಾಡ್ಬೇಕು. Hallelujah. Hallelujah. Take the word of God, change your thinking. ದೇವರ ವಾಕ್ಯವನ್ನು ತಗೊಳ್ರಿ, ನಿಮ್ಮ ಯೋಚನೆಯನ್ನು ಬದಲಾಯಿಸ್ರಿ. Break all the limits. ಆ ಎಲ್ಲ ಮಿತಿಗಳನ್ನು ಮುರಿದು ಹಾಕಿ. The God whom we worship is unlimited God. ಯಾಕಂದ್ರೆ ನಾವು ಸೇವಿಸುವಂತ ದೇವರು ಮಿತಿ ಇಲ್ಲದವನಾಗಿದ್ದಾನೆ. The blessings what he kept for you is unlimited blessings. ನಿಮಗಾಗಿ ಆತನು ಇಟ್ಟಿರುವಂತ ಆಶೀರ್ವಾದಗಳು ಮಿತಿ ಇಲ್ಲದಾಗಿವೆ. Amen. Amen. Let me tell one story and close. ಒಂದು ಕಥೆಯನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. I have told this story many times. ಈ ಕಥೆ ನಾನು ಬಹಳಷ್ಟು ಸಲ ಹೇಳಿದ್ದೇನೆ. In the circus, they want to train an elephant. They bring an elephant, the young elephant, they bring it. ಮತ್ತು ನಾವು ನೋಡ್ತೇವೆ ಒಂದು ಸರ್ಕಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಆನೆಯನ್ನು ಅವರು ತರಬೇತಿಗೊಳಿಸಬೇಕು ಅಂತ ಬಯಸ್ತಾರೆ. ಒಂದು ಚಿಕ್ಕ ಆನೆ ಮರಿ ಅಂತ They tie its leg with a wooden pole. ಒಂದು ಕೋಲಿಗೆ ಆ ಒಂದು ಚಿಕ್ಕ ಆನೆ ಮರಿಯ ಒಂದು ಕಾಲನ್ನು ಕಟ್ತಾರೆ. It will try to pull. ಆ ಆನೆ ಏನ್ ಮಾಡ್ತದೆ, ಅದು ಜಗ್ಬೇಕು ಅಂತ It ಪ್ರಯತ್ನ is not ಮಾಡ್ತದೆ. possible because it is too young. ಆದ್ರೆ ಆ ಆನೆಗಾಗುದಿಲ್ಲ, ಯಾಕಂದ್ರೆ ಅದು ಬಹಳ ಚಿಕ್ಕದಾಗಿದೆ. After some time, elephant grows so huge. ಕೆಲವು ಸಮಯ ಆದ್ಮೇಲೆ ಆ ಆನೆಯು ಬಹಳ ದೊಡ್ಡದಾಗಿ ಬೆಳೀತದೆ. Still they tie it with a wooden pole. ಆದ್ರೂ ಕೂಡ ಆ ಆನೆಯನ್ನು ಆ ಚಿಕ್ಕದಾಗಿರುವಂತ ಕೋಲಿಗೆನೆ ಕಟ್ತಾರೆ. The fact is now elephant is very strong. It can bring the circus tent down. So huge it is. So much strength it has. ಆದ್ರೆ ನಿಜವಾದ ಮಾತು ಏನಂದ್ರೆ ಆ ಆನೆ ಇಷ್ಟು ದೊಡ್ಡದಾಗಿದೆ, ಇಷ್ಟು ಬಲಿಷ್ಠವಾಗಿದೆ, ಇಡೀ ಸರ್ಕಸ್ ಅನ್ನೇ ಅದು ಕೆಳಗೆ ಹಾಳು ಮಾಡಬಹುದು. But in the mind it feels it is weaker than the wooden pole. ಆದ್ರೆ ಆನೆಯ ಮನಸ್ಸಿನಲ್ಲಿ ಆ ಕೋಲಿಗೆ, ಆ ಕಟ್ಟಲ್ಪಟ್ಟಂತ ಕೋಲಿಗೆ ಅದು ಬಹಳ ಬಲಹೀನವಾಗಿದೆ ಅಂತ ಅನ್ಕೊಳ್ತಿದೆ. You are a blessing. ನೀವು ಒಂದು ಆಶೀರ್ವಾದವಾಗಿ. You are like Jesus in this earth. ಯೇಸು ಕ್ರಿಸ್ತನ ಹಾಗೆ ಈಗ ನೀವು ಲೋಕದಲ್ಲಿ. Your anointing is unlimited. ನಿಮ್ಮ ಅಭಿಷೇಕವು ಮಿತಿ ಇಲ್ಲದಾಗಿದೆ. Your finance is unlimited. ನಿಮ್ಮ ಹಣಕಾಸು ಮಿತಿ ಇಲ್ಲದಾಗಿದೆ. Your wisdom is unlimited. ನಿಮ್ಮ ಜ್ಞಾನವು ಮಿತಿ ಇಲ್ಲದಾಗಿದೆ. But just like the elephant tied to the wooden pole, this world has tied you and kept you down. ಆನೆಯನ್ನು ಆ ಕಟ್ಟಿಗೆಯ ಕೋಲಿಗೆ ಹೇಗೆ ಕಟ್ಟಿದ್ರೋ ಅದರಂತೆಯೇ ಲೋಕವು ನಿಮ್ಮನ್ನು ಹಾಗೆ ಕಟ್ಟಿದೆ. Let word of God help you to break all those strongholds. ಅಂತಹ ಎಲ್ಲ ಬಲವಾದ ಹಿಡಿತಗಳನ್ನು ಮುರಿಯುವಂತೆ ದೇವರ ವಾಕ್ಯವು ಸಹಾಯ ಮಾಡುತ್ತದೆ. Then you can do great things for God. ನೀವು ದೇವರಿಗಾಗಿ ಬಹಳ ಮಹತ್ಕಾರ್ಯಗಳನ್ನು You ಮಾಡುವಂತೆ. can possess all the blessings what He has kept it ready. ನಿಮಗಾಗಿ ಆತನು ಸಿದ್ಧ ಮಾಡಿಟ್ಟಿರುವಂತ ಎಲ್ಲ ಆಶೀರ್ವಾದಗಳನ್ನು ಸ್ವಾಧೀನ ಮಾಡುವಂತೆ. That pleases Him. ಅದು ಆತನಿಗೆ ಮೆಚ್ಚುಗೆ ಅಂತ ಅರ್ಥದೆ. Amen. Amen. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Shall we pray? Abba Father, in Jesus' name we come before you. ಅಪ್ಪ ತಂದೆ, ಯೇಸುವಿನ ಹೆಸರಿನಲ್ಲಿ ಮುಂದೆ ಬರ್ತೇವೆ. Open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. What no eye has seen, no ear has heard, no mind has visited, you already prepared for us. Open our eyes of understanding. ಯಾವ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಯಾವ ಹೃದಯಗಳಲ್ಲಿಯೂ ಭಾವನೆ ಹುಟ್ಟಲಿಲ್ಲ ಅಂಥದನ್ನು ನೀನು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದೀ. Thank you, you have given us assurance through your Holy Spirit. You will reveal to us. ನಿನ್ನ ಪವಿತ್ರಾತ್ಮನ ಮೂಲಕ ನಮಗೆ ಪ್ರಕಟ ಮಾಡ್ತಿ ಅಂತ ಎನ್ನುವ ಖಚಿತತೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Thank you, Father. ವಂದನೆ ತಂದೆ. Thank you, you paid the price. ತಂದೆ, ನಮಗಾಗಿ ನೀನು ಆ ಬೆಲೆಯನ್ನು Every ಕಟ್ಟಿದ್ದಕ್ಕಾಗಿ blessing, the payment is made on the cross. ಪ್ರತಿಯೊಂದು ಆಶೀರ್ವಾದಕ್ಕೆ ಬೆಲೆಯು ಶಿಲುಬೆಯ ಮೇಲೆ ಕಟ್ಟಲ್ಪಟ್ಟಿದೆ. Help us to believe you. Help us to change our thinking and possess all the blessings. ನಿನ್ನ ಮೇಲೆ ನಂಬಿಕೆ ಇಡುವಂತೆ, ನಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತೆ, ನಮ್ಮ ಆಶೀರ್ವಾದಗಳನ್ನು ಸ್ವಾಧೀನ ಮಾಡುವಂತೆ ಸಹಾಯ ಮಾಡು. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. 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 Amen.